ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿಯನ್ನು 2027 ಡಿಸೆಂಬರ್ ಒಳಗೆ ಪೂರ್ಣವಾಗುತ್ತದೆ ಎಂದು ರಾಜ್ಯ ರೈಲ್ವೆ ಖಾತೆ ಸಚಿವ ವಿ. ಸೋಮಣ್ಣ ತಿಳಿಸಿದರು. ಗುಬ್ಬಿ ತಾಲೂಕಿನ ದೊಣ್ಣೆರೆ, ಬಾಡೇನಹಳ್ಳಿ, ಬಂಡಿಹಳ್ಳಿ ಭಾಗಗಳಲ್ಲಿ ರೈಲ್ವೆ ಕೆಳ ಸೇತುವೆ ಕಾಮಗಾರಿ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ರೈಲ್ವೆ ಅಭಿವೃದ್ಧಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಹೊಸ ಯೋಜನೆಗಳನ್ನು ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರ ಇರಲಿ ಬಿಡಲಿ ದೇಶಕ್ಕೆ ಒಳಿತಾಗಬೇಕು, ಜನರಿಗೆ ಒಳಿತಾಗಬೇಕು ಎಂದು ತಿಳಿಸಿದ್ದಾರೆ. ಹಾಗಾಗಿ ಮುಂದಿನ 10 ವರ್ಷಗಳಲ್ಲಿ ಇಡೀ ರೈಲ್ವೆ ಒಂದು ದೊಡ್ಡ ಕ್ರಾಂತಿಯ ಸೃಷ್ಟಿಯಾಗುತ್ತದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಇದುವರೆಗೂ 27 ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಬಹುತೇಕ ಎಲ್ಲ ಕಾಮಗಾರಿಗಳು ಸಹ ಮುಗಿದಿದೆ. ತುಮಕೂರು ಸಹ ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ನಗರವಾಗಿ ಮಾರ್ಪಾಡಾಗುತ್ತದೆ. ನನಗೆ ಮತವನ್ನು ಕೊಟ್ಟ ತುಮಕೂರಿನ ಜನ ಗೆಲ್ಲಿಸಿದ್ದು ಖಂಡಿತವಾಗಿಯೂ ತುಮಕೂರಿನ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ನಿಂದನೆಗಳು ಕೂಡ ಅನುಭವಿಸಿದ್ದೇನೆ. ಆದರೆ ಅದ್ಯಾವುದಕ್ಕೆ ಜಗ್ಗದೆ ಕುಗ್ಗದೆ ಖಂಡಿತವಾಗಿ ನೀವು ಕೊಟ್ಟಿರುವ ಮತಕ್ಕೆ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಗೊತ್ತಿಲ್ಲಪ್ಪ ಯಾರ್ಯಾರಲ್ಲಿ ಏನೇನಿದೆಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಸಿಗೆ ಕೆಲಸಗಳನ್ನು ರಾಜಕಾರಣಿಗಳಾಗಿ ನಾವು ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ. ಅವ್ರದ್ದೆಷ್ಟು ಇವ್ರದ್ದೆಷ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಯನ್ನು ಮರ್ತೋಗಿದ್ದೀವಿ. ದೇಶಕ್ಕೆ ಏನಾದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ನಾವು ಏನು ಕೂಡ ಮಾಡೋಕ್ಕಾಗ್ತಾ ಇರಲ್ಲ. ಇವತ್ತೇನು ನಮ್ಮ ಭಾರತ ಸರ್ಕಾರದಿಂದ ಕೊಡ್ತಾಯಿದ್ದೀವಿ ದುಡ್ಡು, ಆ ದುಡ್ಡನ್ನು ಅಲ್ಲೋ ಒಂದಷ್ಟು ಬಳಕೆ ಮಾಡ್ತಾಯಿದ್ದಾರೆ. ನಮ್ಮ ಅಂಥ ರೈಲ್ವೆ ಇಲಾಖೆಗಳಲ್ಲಿ, ಜಲಶಕ್ತಿ ಇಲಾಖೆಯಲ್ಲಿ ಕೆಲಸಗಳು ಆಗ್ತಾಯಿದೆ. ನನಗನ್ಸತ್ತೆ ಮುಂದಿನ 15-20 ದಿವಸದಲ್ಲಿ ಮತ್ತೆ ಸೆಕೆಂಡ್ ಫೇಜ್ ಏನಿದೆ JJMದು ಅದನ್ನು ನಂದೇ ಬರ್ತದೆ. ನಿಮ್ಗೆ ಅವೆಲ್ಲ ಕರ್ಕೊಂಡು ಹೋಗ್ತೀನಿ. ನಮ್ಮದೇನು ಅವ್ರದ್ದೇನು ಅಂತ ಅಲ್ಲೂ ಹೇಳ್ತೀನಿ. ಒಂದು ಸತ್ಯ, ಅಭಿವೃದ್ಧಿ ಅಂದರೆ ಮೋದಿಯವರು ಅಂದರೆ ಅಭಿವೃದ್ಧಿ. ಈ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾರೆ. 137 ಇದೆಯೋ 237 ಇದೆಯೋ, ನಾನು ಮರ್ತೇ ಹೋಗಿದ್ದೀನಿ ರಾಜ್ಯ ಸರ್ಕಾರನ. ನಮ್ಮದು ಕೆಲಸಕ್ಕೆ ಏನಿದೆ ಸೀಮಿತವಾಗಿದ್ದೀನಿ. ಈ ರಾಜ್ಯ ಸರ್ಕಾರನ ಮಾತಾಡೋಕೆ ಹೋದಾಗ ಎಲ್ಲೆಲ್ಲ ಹೋಯ್ತವೆ. ನಾನು ಮೊನ್ನೆ ಏನು ಮಾಡಿದೆ, ಸಿದ್ದರಾಮಯ್ಯನವ್ರು ದಾರಿ ತಪ್ಪಿದ ಮಗ ಅಂತ. ಈಗ ಏನೇನಾಗಿದೆ, ಸತ್ಯ ಮಾತಾಡೋದಕ್ಕಿಂತ ಹೆಚ್ಚಾಗಿ ಲಾಜಿಕಲ್ ಎಂಡಿಗೆ ಏನೂ ಹೋಗ್ತಾ ಇಲ್ಲ. ರಾಜ್ಯ ಸರ್ಕಾರಗಳು ಕೂಡ ಅಭಿವೃದ್ಧಿ ಅಂತ ಚಿಂತನೆ ಮಾಡ್ದಿರ ಜನರ ಭಾವನೆಗಳನ್ನು ಮುಂದಿಟ್ಕೊಂಡು ಜನರನ್ನು ಎಲ್ಲ ಒಂದು ಕಡೆ ದಿಕ್ಕು ತಪ್ಪಿಸೋ ಕೆಲಸ ಮಾಡೋದು ಬಿಟ್ಟು, ನಿಮ್ಮ ಟಾರ್ಗೆಟ್ ಏನಿದೆ, ನಿಮ್ಮ ಕಾನ್ಸೆಪ್ಟ್ ಏನಿದೆ, ಯಾವುದಕ್ಕೋಸ್ಕರವಾಗಿ ನಿಮಗೆ ಜನ ಓಟ್ ಕೊಟ್ಟರು, ಆ ಓಟ್ ಕೊಟ್ಟಿದ್ದರಿಂದ ನೀವು ಮಾಡ್ತಾ ಇರೋ ಪಾಪನ ಪುಣ್ಯನೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೇ ಹೋದಂಥ ಸರ್ಕಾರಕ್ಕೆ ನಾವು ಎಷ್ಟು ಕೋರ್ಕಲ್ ಮೇಲೆ ಮಳೆ ಉದಂಗೆ ಆಯ್ತದೆ. ಆದ್ದರಿಂದ ನಮ್ಮ ಕೆಲಸ ನಾವು ಮಾಡ್ತೀವಿ. ರಾಜ್ಯ ಸರ್ಕಾರದ ತೀರ್ಮಾನಗಳನ್ನು ಮುಂದಿನ ದಿನಗಳಲ್ಲಿ ಎಳೆಯಾಗಿ ಬಿಚ್ಚಿಡತಕ್ಕಂಥ ಕಾಲ ಬರ್ತದೆ. ಬಿಜೆಪಿ ಗೌರ್ಮೆಂಟ್ಗಿಂತ ಜಾಸ್ತಿ ಪರ್ಸೆಂಟೇಜ್ ನಾವು ಕೊಡ್ತೀವಿ. ಜೊತೆ